ಫೈನಲಿ ಅಂತೂ ನಾವು ರೆಡಿಯಾಗಿ ದೇವಸ್ಥಾನ ಹತ್ರ ಬಂದಾಯಿತು. ಆ ದೇವಸ್ಥಾನ ಹತ್ರ ಬಂದಾದ್ಮೇಲೆ ನೋಡಿದ್ರೆ ತುಂಬ ಅಂದರೆ ತುಂಬ ಜನ ಬಂದಿದ್ದರು. ನನಗಂತೂ ತುಂಬಾ ಖುಷಿ ಆಯಿತು. ನಾನು ಮತ್ತು ನಮ್ಮ ವೈಫ್ ಫಸ್ಟ್ ಟೈಮ್ ಬಂದಿರೋದ್ರಿಂದ ನನಗಂತೂ ತುಂಬಾ ಖುಷಿ ಆಯಿತು. ಮಂತ್ರಾಲಯಕ್ಕೆ ಬಂದ ಮೇಲೆ ಮಂತ್ರಾಲಯ ಅನ್ನೋ ಈ ಫಸ್ಟ್ ಟೈಟಲ್ನ ಮುಂದೆ ಮುಂಭಾಗ ನೋಡೋದಕ್ಕೆ ಖುಷಿ ಆಗುತ್ತೆ. ನೋಡ್ಕೊಂಡು ಮುಂದೆ ಬಂದ್ವಿ. ನೋಡಿ ಎಷ್ಟು ಜನ ಬಂದಿದ್ದಾರೆ, ತುಂಬ ಅಂದರೆ ತುಂಬ ಜನ ಮಾತ್ರ. ಜನ ಜಾಸ್ತಿ ಇರೋದ್ರಿಂದ ಟಿಕೆಟ್ನ ತಗೊಂಡು ನಾವು ಒಳಗೆ ಎಂಟ್ರಿ ಕೊಟ್ವಿ. ಒಳಗೆ ಬಂದಿದ ತಕ್ಷಣ ಏನೋ ಒಂಥರ ವೈಬ್ ಸಿಗುತ್ತೆ, ಏನೋ ಖುಷಿ ಆಗುತ್ತೆ ಈ ಜಾಗ ನೋಡಿದ ತಕ್ಷಣ. ನನಗೆ ಅಂತಲ್ಲ, ಯಾರೇ ಬಂದರೂ ಆ ವೈಬ್ ಇಲ್ಲಿ ಬಂದೇ ಬರುತ್ತೆ. ನಾವು ಸಹ ಲೈನಲ್ಲಿ ನಿಂತ್ಕೊಂಡು ರಾಯರ ದರ್ಶನ ಮಾಡೋದಕ್ಕೆ ವೆಯ್ಟ್ ಮಾಡ್ತಾ ಇದ್ವಿ. ಹಾಗೆ ವಾಲಲ್ಲಿ ರಾಯರ ಪೂಜೆಗಳು ನಡೀತಿರೋದು ಲೈವಲ್ಲಿ ತೋರಿಸ್ತಾ ಇರ್ತಾರೆ. ಯಾವಾಗಪ್ಪ ನೋಡ್ತೀವಿ ಅನ್ನೋ ಕಾತುರದಿಂದ ನಾವು ಲೈನಲ್ಲಿ ನಿಂತ್ಕೊಂಡು ಒಂದೊಂದೇ ಹೆಜ್ಜೆ ಇಟ್ಕೊಂಡು ಮುಂದೆ ಹೋಗ್ತಾ ಇದ್ವಿ. ತುಂಬ ವರ್ಷಗಳಾದಮೇಲೆ ಮತ್ತೆ ಬಂದಿರೋದ್ರಿಂದ ನಮಗಂತೂ ತುಂಬಾ ಖುಷಿ ಆಗ್ತಾಯಿತ್ತು. ಯಾವಾಗ ನೋಡ್ತೀವಿ ಅನ್ನೋ ಕಾತುರನೂ ಸಹ ಜಾಸ್ತಿ ಇತ್ತು. ಹಾಗೆ ಮುಂದೆ ಸಾಗ್ತಾ ಇದ್ವಿ. ಫೈನಲಿ ಅಂತೂ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ತುಂಬಾ ಖುಷಿ ಆಯಿತು. ತುಂಬಾ ಟೈಮ್ ಸಿಕ್ತು ಮಾತ್ರ ರಾಯರ ದರ್ಶನ ಮಾಡೋದಕ್ಕೆ. ಯಾವುದೇ ತಳ್ಳಾಟ ಇಲ್ಲ, ಏನಿಲ್ಲ. ನೀಟಾಗಿ ನಿಂತ್ಕೊಂಡು ರಾಯರ ದರ್ಶನ ಮಾಡ್ಕೊಂಡು ಹೊರಗಡೆ ಬಂದ್ವಿ. ತುಂಬಾ ಖುಷಿ ಆಯಿತು ಮಾತ್ರ. ಫೈನಲಿ ಅಂತೂ ರಾಯರ ದರ್ಶನ ಆಯಿತು. ನಾವು ಸಹ ಪ್ರದಕ್ಷಿಣೆ ಹಾಕೋಕ್ಕೆ ಅಂತ ಬಂದ್ವಿ. 3 ಸುತ್ತು ಪ್ರದಕ್ಷಿಣೆ ಹಾಕಿ ನಾವು ಸ್ವಲ್ಪ ಹೊತ್ತು ಅಲ್ಲೇ ಕೂತಿದ್ದು. ಕೆಲವರು ಹೆಜ್ಜೆ ನಮಸ್ಕಾರ ಹಾಕ್ತಿದ್ರು, ಕೆಲವರು ಉರುಳು ಸೇವೆ ಮಾಡ್ತಾಯಿದ್ರು. ಹಾಗೆ ನಮಗೆ ಕಂಡಿದ್ದೆ ಪಲ್ಲಕ್ಕಿ ಉತ್ಸವ. ಪಲ್ಲಕ್ಕಿನ ತಗೊಂಡು ಪ್ರದಕ್ಷಿಣೆ ಹಾಕ್ತಾಯಿದ್ರು. ಅದನ್ನು ಸಹ ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ. ಪಲ್ಲಕ್ಕಿ ಉತ್ಸವ ನೋಡಿಕೊಂಡು ನಾವು ಮತ್ತೊಂದು ಬಾರಿ ರಾಯರ ದರ್ಶನಕ್ಕೆ ಹೋದ್ವಿ. ಯಾಕಪ್ಪ ಅಂದರೆ ನಾವು ಫಸ್ಟ್ ಟೈಮ್ ಹೋದಾಗ ಆ ಟಿಕೆಟ್ನ ಇಸ್ಕೊಂಡಿರಲಿಲ್ಲ, ಎಂಟ್ರಿ ಟಿಕೆಟ್ನ ಇಸ್ಕೊಂಡಿರಲಿಲ್ಲ. ನಾವು ನೆಕ್ಸ್ಟ್ ಟೈಮ್ ಹೋದಾಗ ಟಿಕೆಟ್ನ ಇಸ್ಕೊಂಡ್ರು. ಒಟ್ಟಿನಲ್ಲಿ ನಾವು 2 ಬಾರಿ ರಾಯರ ದರ್ಶನ ಮಾಡ್ದಂಗೆ ಆಯಿತು. ತುಂಬಾ ಖುಷಿ ಆಯಿತು ಮಾತ್ರ. 2 ಸರಿ ರಾಯರ ನೋಡೋ ಭಾಗ್ಯ ಸಿಕ್ತು ಮಾತ್ರ ನಮಗೆ. ಹಾಗೆ ಹೊರಗಡೆ ಬಂದು ಪ್ರಸಾದ ಇಸ್ಕೊಂಡು ನಾವು ಹೊರಗಡೆ ಬಂದ್ವಿ. ನಾವು ಹೊರಗಡೆ ಬಂದು ಫೋಟೋ ವಿಡಿಯೋ ಎಲ್ಲ ಮಾಡಿಕೊಂಡು ನೆಕ್ಸ್ಟು ಎಲ್ಲೆಲ್ಲಿ ಹೋಗಬೇಕು ಅನ್ನೋದು ಪ್ಲ್ಯಾನ್ ಮಾಡ್ಕೊಂಡು ರೆಡಿ ಆದ್ವಿ. ನೆಕ್ಸ್ಟ್ ಎಲ್ಲಿ ಹೋದ್ವಿ ಅನ್ನೋದ್ರ ಬಗ್ಗೆ ಒಂದು ಕಂಪ್ಲೀಟ್ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೆ. ವೆಯ್ಟ್ ಮಾಡ್ತಾಯಿರಿ.